ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಿನ್ನೆ ನಡೆದಿರುವಂತಹ KE ನಾನ್ HK FDA ಪೇಪರ್ನ ಇಂಗ್ಲೀಷ್ ಪಾರ್ಟಲ್ಲಿ 35 ಕ್ವಶನ್ಸ್ನ ಕೀ ಆನ್ಸರ್ಸ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಯಾರಿನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇವೇ ಕೀ ಆನ್ಸರ್ಸ್ ಫೈನಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ KEದವರು KPSC ಅವರು ಅವ್ರದ್ದೇ ಆದಂಥ ಅಫಿಷಿಯಲ್ ಕೀ ಆನ್ಸರ್ಸ್ ಬಿಡ್ತಾರೆ. ಬಟ್ 100ಗೆ 80 to 90% ಕರೆಕ್ಟ್ ಇದ್ದಾವೆ. ಲೆಟ್ ವೇಟ್ ಫಾರ್ ದ ಅಫಿಷಿಯಲ್ ಕೀ ಆನ್ಸರ್ಸ್. ಫಸ್ಟ್ ಕ್ವಶನ್ ಏನಿದೆ ಇಂಗ್ಲೀಷ್ ಪಾರ್ಟಲ್ಲಿ, ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಫೈಂಡ್ ಔಟ್ ಆಫ್ ವಿಚ್ ಪಾರ್ಟ್ ಆಫ್ ಇಟ್ ಆಸ್ ಅನ್ ಎರರ್. ಅಂದರೆ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಇಫ್ ದೇರ್ ಈಸ್ ನೋ ಮಿಸ್ಟೇಕ್ ದ ಆನ್ಸರ್ ಈಸ್ ನೋ ಎರರ್. ಅಂದರೆ ಯಾವ ಪಾರ್ಟಲ್ಲಿ ಎರರ್ ಇದೆ ಆ ಪಾರ್ಟು ಮೆನ್ಷನ್ ಮಾಡಬೇಕು, ಅಥವಾ ಎಲ್ಲ ಪಾರ್ಟು ಕರೆಕ್ಟ್ ಇದ್ದರೆ ಅಂತಂದರೆ ಫೋರ್ತ್ ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕು, ನೋ ಎರರ್ ಅಂತ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ, ಆ್ಯಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ. ಫಸ್ಟ್ ನಾವು ಎರರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಆರ್ಟಿಕಲ್ ಇರುತ್ತೆ, ಪ್ರಿಪೋಸಿಷನ್ನು, ನೌನು, ಪ್ರನೌನು, ಇದು ಎಲ್ಲದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ಪಾರ್ಟಲ್ಲಿ ಎರರ್ ಇದೆ, ಆರ್ಟಿಕಲ್ ಮೇಲೆನಾ ಅಥವಾ ನೌನು, ಪ್ರನೌನು, ಪ್ರಿಪೋಸಿಷನ್. ಸೊ ಈ ರೀತಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಈ ಕ್ವಶನಲ್ಲಿ ಏನಿದೆ, ಆ್ಯಂಟಿಕ್ ಜ್ಯುವೆಲರಿ ಅಂತ ಇದೆ. ಇದು ಅನ್ಕೌಂಟೇಬಲ್ ನೌನ್ ಅಗ್ರೀಸ್ ವಿತ್ ಅ ಸಿಂಗುಲರ್ ವರ್ಬ್ ವಾಸ್. ಅಂದರೆ ಇದು ಅನ್ಕೌಂಟೇಬಲ್ ನೌನ್ ಆಗಿದೆ, ಇಲ್ಲಿ ವಾಸ್ ಅಂತ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಮ್ ದ ಮ್ಯೂಸಿಯಂ ಇಂದ ಅದು ಕಳುವಾಯಿತು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 1, ಅಂದರೆ ನೋ ಎರರ್. ಇಲ್ಲಿ ಯಾವುದೇ ಎರರ್ ಇಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಚೂಸ್ ದ ಸ್ಪೀಚ್ ಆಫ್ ಅ ಸೆಂಟೆನ್ಸ್, ಚೇಂಜ್ ದ ಸ್ಪೀಚ್ ಆಫ್ ಅ ಸೆಂಟೆನ್ಸ್ ಅಂತಂದರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕು. ಹಿ ಸೆಡ್ ದಟ್ ರಮಾ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ದ ಪ್ರೀವಿಯಸ್ ಡೇ. ಅಂದರೆ ಇವರು ಆಲ್ರೆಡಿ ಡೈರೆಕ್ಟ್ ಕೇಳಿದ್ದಾರೆ, ಸಾರಿ ಇಂಡೈರೆಕ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನ ಡೈರೆಕ್ಟಿಗೆ ನಾವು ಯಾವ ಥರ ಕ್ವಶನ್ ಇತ್ತು ಅಂತ ನೋಡಬೇಕು. ಆಪ್ಷನ್ ಏನಿದೆ, ಹಿ ಸೆಡ್ ರಮಾ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. He said Rama is writing letter today. He said Rama was writing letter yesterday. He said Rama had written a letter that day. So correct option ಯಾವುದು ಅಂತಂದರೆ option 1 is the correct. Option 1 is the correct. ಇಲ್ಲಿ ಡೈರೆಕ್ಟ್ನಿಂದ ಇಂಡೈರೆಕ್ಟಿಗೆ ಆಲ್ರೆಡಿ ಅವರು ಮಾಡಿದ್ದಾರೆ. ಸೊ ಡೈರೆಕ್ಟ್ ಏನಿದೆ ಅಂತ ಕೇಳಿದ್ದಾರೆ. ಇದು ಯಾವುದು, ಈ ಸೆಡ್ ರಮಾ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ಎಸ್ಟರ್ಡೇ ಇದ್ದಿದ್ದು ಏನಾಯ್ತು, ಇಲ್ಲಿ ಪ್ರೀವಿಯಸ್ ಡೇ ಆಯಿತು. ಸೊ ಸೆಕೆಂಡ್ ಆಪ್ಷನ್ನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಸೊ ಪಂಕ್ಚುವೇಷನ್ ಮಾರ್ಕ್ ಕೇಳಿದ್ದಾರೆ, ಯಾವ ಪುಲಿ ಸ್ಟಾಪ್ ಬರುತ್ತಾ, ಕ್ವಶನ್ ಮಾರ್ಕ್ ಬರುತ್ತಾ, ಅಥವಾ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಬರುತ್ತಾ ಅಂತ. ಸೊ ಇಲ್ಲಿ ಯಾವ ಮಾರ್ಕ್ ಬರುತ್ತೆ ಅಂತಂದರೆ, ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ಅಂದರೆ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ನಾವು ಫುಲ್ ಸ್ಟಾಪ್ನ ಇಡಬೇಕು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದರೆ ಆಪ್ಷನ್ 4. ಆಪ್ಷನ್ 4 ಇಸ್ ದ ಕರೆಕ್ಟ್. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತಂದು ಲಾಸ್ಟಿಗೆ ನಾವು ಫುಲ್ ಸ್ಟಾಪ್ನ ಇಡಬೇಕು. ಸೊ ಕ್ವಶನ್ ನಂಬರ್ 3ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ನಾಟ್ ದ ಇಂಟರ್ಜೆಕ್ಷನ್ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಇಂಟರ್ಜೆಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ. ಉರೆ, ಅಲಾಸ್, ಎಸ್, ಹಶ್. ಸೊ ಉರೆ ಅನ್ನೋದು ಕೂಡ ಒಂದು ಇಂಟರ್ಜೆಕ್ಷನ್, ಅಲಾಸ್ ಅನ್ನೋದು ಕೂಡ ಒಂದು ಇಂಟರ್ಜೆಕ್ಷನ್. ಬಟ್ ಎಸ್ ಅನ್ನೋದು ಏನಾಗಿದೆ, ಇಟ್ ಈಸ್ ನಾಟ್ ಅ ಇಂಟರ್ಜೆಕ್ಷನ್. ಅಂದರೆ ನಾವು ಅದನ್ನು ಯಾಕೆ ಯೂಸ್ ಮಾಡ್ತೀವಿ, ಟು ಎಕ್ಸ್ಪ್ರೆಸ್ ಅವರ್ ಅಗ್ರಿಮೆಂಟ್ ಅಥವಾ ಅಫರ್ಮೇಷನ್. ಅದನ್ನು ನಾವು ಇಂಟರ್ಜೆಕ್ಷನ್ ಅಂತ ಹೇಳಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2, ಅಂದರೆ ಓನ್ಲಿ ಸಿ. ಅಂದರೆ ಎಸ್ ಅನ್ನೋದು ಇಂಟರ್ಜೆಕ್ಷನ್ ಅಲ್ಲ. ಕ್ವಶನ್ ನಂಬರ್ 4ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫಾಲೋಯಿಂಗ್ ವರ್ಡ್. ಅಂದರೆ ಇಲ್ಲಿ ಫಾರ್ಮುಲಾ ಅಂತ ಇದೆ, ಇದರದ್ದು ಪ್ಲೂರಲ್ ಫಾರ್ಮ್ ಕೇಳಿದ್ದಾರೆ. ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ಫಾರ್ಮುಲಾದು
ಫಾರ್ಮುಲೆ ಅಥವಾ ಫಾರ್ಮುಲಾಸ್ ಅಂತ ಬರುತ್ತೆ. ಅಂದರೆ ಇವೆರಡೂ ಕೂಡ ಪ್ಲೂರಲ್ ಫಾರ್ಮು. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ ಅಂಡ್ ಸಿ. ಅಂದರೆ ಫಾರ್ಮುಲಾಗೆ ಪ್ಲೂರಲ್ ಫಾರ್ಮು ಫಾರ್ಮುಲೆ ಕೂಡ ಬರುತ್ತೆ, ಕೆಲವೊಂದು ಬಾರಿ ಫಾರ್ಮುಲಾಸ್ ಅಂತ ಕೂಡ ಬರುತ್ತೆ. ಸೊ ಆಪ್ಷನ್ ಎ ಅಂಡ್ ಸಿ ಇಸ್ ದ ಕರೆಕ್ಟ್. ಫಿಫ್ತ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ದ ಕ್ಯಾಮೆಲ್ ಇಸ್ ದ ಶಿಪ್ ಆಫ್ ಅ ಡೆಸರ್ಟ್. ಸೊ ಯಾವ ಫಿಗರ್ ಆಫ್ ಸ್ಪೀಚು? ಪರ್ಸನಾಲಿಫಿಕೇಶನ್, ಸಿಮಿಲಿ, ಮೆಟಾಫೋರ್, ಹೈಪರ್ಬೋಲ್. ಯಾವುದು? ಇಟ್ ಈಸ್ ಅ ಆಪ್ಷನ್ 3 ಅಂದರೆ ಮೆಟಾಫೋರ್. ಮೆಟಾಫೋರ್ ಅಂತಂದ್ರೇನು? ಒಂದು ವಸ್ತುನ ಇನ್ನೊಂದು ವಸ್ತುಗೆ ನಾವು ಕಂಪೇರ್ ಮಾಡಬೇಕಾದ್ರೆ ಲೈಕ್ ಅನ್ನೋ ಪದ ಬಳಸದೆ ನಾವು ಕಂಪೇರ್ ಮಾಡ್ತಿದ್ವಿ. ಕ್ಯಾಮಲ್ನ ಶಿಪ್ ಆಫ್ ಅ ಡೆಸರ್ಟ್ಗೆ ಇಲ್ಲಿ ಕಂಪೇರ್ ಮಾಡ್ತಿದ್ವಿ, ಲೈಕ್ ಅನ್ನೋ ಪದ ಬಳಸದೆ ಕಂಪೇರ್ ಮಾಡಿದ್ದೀವಿ. ಸೊ ಇಟ್ ಈಸ್ ಅ ಮೆಟಾಫೋರ್. ಸೊ ಸಿಕ್ಸ್ತ್ ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ರೈಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಒನ್ ಹೂ ಈಸ್ ಆಲ್ ಪವರ್ಫುಲ್. ಸೊ ಏನಾಗುತ್ತೆ? ಓಮ್ನಿ ಪೋಟೆಂಟ್. ಆಪ್ಷನ್ 1 is the correct. Fill in the blanks with the right word. He works in a dash loom industry. Hair, 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 hair. ಅಂದರೆ ಈ ಥರ ವರ್ಡ್ಸಿಗೆ ನಾವು ಏನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ವರ್ಡ್ ಡಿಫ್ರೆನ್ಸ್ ಇರುತ್ತೆ. ಪ್ರೊನೌನ್ಸಿಯೇಷನ್ ನೋಡಿ, ಏರ್ ಅಂತ ಎಲ್ಲದೂ ಕೂಡ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ಅದ್ರ ಮೀನಿಂಗು ಸ್ಪೆಲ್ಲಿಂಗು ಚೇಂಜ್ ಇರುತ್ತೆ. ಇಂಥವಕ್ಕೆ ನಾವೇನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ 3 ಅಂದರೆ ಏರ್ ಲೂಮ್ ಇಂಡಸ್ಟ್ರಿ. ಅಂದರೆ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಮ್ಯಾಚ್ ದ ಫಾಲೋಯಿಂಗ್. ಅಂದರೆ ಇಲ್ಲಿ ಸಿನೋನಿಮ್ಸ್ ಕೇಳಿದ್ದಾರೆ. ಯಾವ ಲೀಸ್ಟಲ್ಲಿರೋ ಲೀಸ್ಟ್ 1 ವರ್ಡ್ಸು ಲೀಸ್ಟ್ 2ಗೆ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಡಿವಲ್ಜ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಒಂದು ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನೀವು ರೆಫ್ಯೂಸ್ ಮಾಡೋದು ಅಂತಂದರೆ ರಿಜೆಕ್ಟ್ ಮಾಡೋದು, ಒಪ್ಕೊಳ್ಳೆ ಇರೋದು ಅಂತ ಬರುತ್ತೆ. ಸೊ ರೆಫ್ಯೂಸಿಗೆ ಅಪೋಸಿಟ್ ಏನು ಬರುತ್ತೆ? ಗ್ರ್ಯಾಂಟ್. ಸಿಗೆ 1 ಎಲ್ಲಿದೆ? ಇಲ್ಲಿ ಅಪೋಸಿಟ್ ಕೇಳಿದ್ದಾರೆ. ಸಿಗೆ ಎಲ್ಲಿದೆ? 1 ಎಲ್ಲಿದೆ? ಆಪ್ಷನ್ 3 ಎಲ್ಲಿದೆ. ಸೊ ನಿಮಗೆ ಒಂದು ಗೊತ್ತಾದರೆ ಈಸಿಯಾಗಿ ನೀವು ರೈಟ್. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಮತ್ತು ಸೆಕೆಂಡ್ ಆಪ್ಷನ್, ಫೋರ್ತ್ ಆಪ್ಷನಲ್ಲಿ ಸಿಗೆ 1 ಇಲ್ಲ. ಸೊ ರೆಫ್ಯೂಸು ಮತ್ತು ಗ್ರ್ಯಾಂಟು ಅಪೋಸಿಟ್ ವರ್ಡ್ಸು. ಅರ್ಥ ಆಯ್ತಲ್ಲ? ಸೊ ಕರೆಕ್ಟ್ ಆಪ್ಷನ್ ಯಾವುದು? 9ಗೆ ಆಪ್ಷನ್ 3. ಪ್ಯಾಸೇಜ್ ಮೇಲೆ ಫಸ್ಟ್ 10th ಕ್ವಶನ್ ಏನಿದೆ? ಚೂಸ್ ದ ರೈಟ್ ಹೋಮೋನೇಮ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಪೊಲೀಸ್ ವಾರ್ನ್ಡ್ ದ ಲೀಡರ್ ದಟ್ ಅ ಸಿಂಗಲ್ ರಾಂಗ್ ಸ್ಟೇಟ್ಮೆಂಟ್ ಕುಡ್ ಡ್ಯಾಶ್ violence among the protester. ಇನ್ಸೈಟ್, ಎನ್ಸೈಟ್, ಎನ್ಶೂಟ್ ಅಂತ ಇದೆ. ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಮೀನಿಂಗ್ ಮತ್ತು ಸ್ಪೆಲ್ಲಿಂಗು ಚೇಂಜ್ ಇದೆ. ಸೊ ಯಾವ ಇನ್ಸೈಟ್ ಬರುತ್ತೆ? ಯಾವ ಇನ್ಸೈಟ್ ಬರುತ್ತೆ ಅಂತಂದರೆ INCIT. ಆಪ್ಷನ್ 2 ಇಸ್ ದ ಕರೆಕ್ಟ್. ಅಂದರೆ ಎಂಕರೇಜ್ ಅಂತ ಬರುತ್ತೆ. ಅಂದರೆ ಅನ್ಲಾಫುಲ್ ಆಗಿರೋ ಬಿಹೇವಿಯರ್ನ ಎಂಕರೇಜ್ ಮಾಡೋದು ಅಂತ ಬರುತ್ತೆ. ಸೊ 10th ಕ್ವಶನಿಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಏನಿದೆ ಪ್ಯಾಸೇಜು? ದ ಗವರ್ನಮೆಂಟ್ಸ್ ರೀಸೆಂಟ್ ಪ್ರಪೋಸಲ್ ಟು ರಿಫಾರ್ಮ್ ಸಬ್ಸಿಡೀಸ್ ಏಮ್ ಟು ಕ್ರಿಯೇಟ್ ಅ ಸಿಸ್ಟಮ್ ದಟ್ ಈಸ್ ಮೋರ್ ಡ್ಯಾಶ್ ಆ್ಯಂಡ್ ಟಾರ್ಗೆಟೆಡ್, ಮೋರ್ ಎಫಿಷಿಯೆಂಟ್, ಯೂನಿವರ್ಸಲ್, ಎಕ್ಸ್ಪ್ಯಾನ್ಸಿವ್, ಎಕ್ಸ್ಪಿರಿಮೆಂಟಲ್ ಅಂತಂದರೆ ಮೋರ್ ಎಫಿಷಿಯೆಂಟ್. 11ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ನೆಕ್ಸ್ಟ್ ಏನಿದೆ? ಕ್ರಿಟಿಸೈಸಸ್ ಆರ್ಗ್ಯೂ ದಟ್ ದ ಕರೆಂಟ್ ಸ್ಟ್ರಕ್ಚರ್ ಪ್ರಮೋಟ್ಸ್ ಇನ್ಸಫಿಷಿಯೆಂಟ್ಸ್ ಬೈ ಡ್ಯಾಶ್ ಕನ್ಸಂಪ್ಷನ್, ಬೈ ಎಂಕರೇಜಿಂಗ್ ಕನ್ಸಂಪ್ಷನ್ ರಾದರ್ ದ್ಯಾನ್. 12ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2, ಎಂಕರೇಜಿಂಗ್. Next, rather than incentivizing productivity, while policy makers agree that rationalization is necessary, they caution that
ಚೇಂಜಸ್ ಕುಡ್ ಲೀಡ್ ಟು ಡ್ಯಾಶ್ ಅಮಾಂಗ್ ದ ವೆನ್ರಬಲ್ ಗ್ರೂಪ್ಸ್. ಸೊ 13ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ 2 ಅನ್ಸರ್ಟೆನಿಟಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಅಂದರೆ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಆಂಟೋನಿಮ್ ಕೇಳಿದ್ದಾರೆ. ದ ರೆಸಿಪಿ ಆನ್ ದ ಇನ್ಸ್ಟಾ ಪೇಜ್ ಲುಕ್ಡ್ ಟೇಸ್ಟಿ ಬಟ್ ವಾಸ್ ಡ್ಯಾಶ್ ವೆನ್ ಐ ಟ್ರೈಡ್ ಇಟ್. ಟೇಸ್ಟಿ ಅನ್ನೋದು ಏನಾಗಿದೆ, ಡಿಲಿಷಿಯಸ್ ಅಂದರೆ ಚೆನ್ನಾಗಿದೆ. ಬಟ್ ಅದಕ್ಕೆ ಅಪೋಸಿಟ್ ಆಗಿ ಯಾವ ವರ್ಡ್ ಬರುತ್ತೆ ಅಂತಂದರೆ ಆಪ್ಷನ್ 3 ಇನ್ಸಿಪಿಡ್ ಅಂತ ಬರುತ್ತೆ. ಸೊ 14ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ಅ ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. She said, I have been waiting for 2 hours and I can stay any longer. ಸೊ ಇದನ್ನ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ 4. She said that she had been waiting for 2 hours and she could not stay any longer. ಸೊ 5ಗೆ ಕರೆಕ್ಟ್ ಆಪ್ಷನ್ ಬಂದು 15ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. Identify the sentence where the italicized word has been spelling error. ಇಲ್ಲಿ ಏನು ಇಟಾಲೈಸ್ಡ್ ಸ್ಪೆಲ್ಲಿಂಗ್ ಇದಾವಲ್ಲ, ಇಂಡಿಸ್ಪೆನ್ಸಿಬಲ್, ಎಂಬ್ರಾಸ್ಮೆಂಟ್, ಅಕರೆನ್ಸ್, ಅಕೊಮೆಂಡೇಶನ್, ಇವ್ರದ್ದು ಯಾವ ಸೆಂಟೆನ್ಸಲ್ಲಿ ಎರರ್ ಇದೆ ಸ್ಪೆಲ್ಲಿಂಗು ಅಂತ ಕೇಳಿದ್ದಾರೆ. ಹರ್ ಇಂಡಿಸ್ಪೆನ್ಸಿಬಲ್ ಕಾಂಟ್ರಿಬ್ಯೂಷನ್ ಹರ್ ನೋಟೆಡ್. ಸೊ ಇಂಡಿಸ್ಪೆನ್ಸಿಬಲ್ ಸ್ಪೆಲ್ಲಿಂಗ್ ಏನು ಬರುತ್ತೆ? ಇಂಡಿಸ್ಪೆನ್ಸಿಬಲ್ ಅಂತ ಬರುತ್ತೆ. ಇಂಡಿಸ್ಪೆನ್ಸಿಬಲ್ ಅಂದರೆ SABLE ಬರಬೇಕಿದ್ದು ಇವರು SIBLE ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಸೊ 16ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಎಂಬ್ರಾಸ್ಮೆಂಟ್ ಆಗಿರ್ಬೋದು, ಅಕರೆನ್ಸ್, ಅಕೊಮೆಂಡೇಶನ್ ಇವೆಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. 17th ಒನ್ ಅಂದರೆ PQRS ಅಂದರೆ ಪ್ಯಾರಾಜಂಬಲ್ಡ್ ಆಗಿದೆ. ಏನಿದೆ, ಅಲಾಂಗ್ ವಿತ್ ದ ಮಿಸ್ಸಿಂಗ್ ದೇರ್ ಎಜುಕೇಷನ್ ದೀಸ್ ಚಿಲ್ಡ್ರನ್ ಆಲ್ಸೋ ಫೇಸ್ ಅ ಲೈಫ್ ಥ್ರೆಟನಿಂಗ್ ಡೇಂಜರಸ್ ಬೈ ವರ್ಕಿಂಗ್ ಇನ್ ದ ಹಜಾರ್ಡಸ್ ಕೆಮಿಕಲ್ ಫ್ಯಾಕ್ಟರೀಸ್. Child labor has been interfacing with the education of millions of children across India. However, there is a dire need to reinforce these laws strictly throughout the country. How laws have been framed in order to curb this evil. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತಂದರೆ 17ಗೆ ಬಂದು ಆಪ್ಷನ್ 1 BADC. ಫಸ್ಟ್ B ಬರುತ್ತೆ, ನೆಕ್ಸ್ಟ್ B ಫಾಲೋಸ್ A ಫಾಲೋಸ್ D ಫಾಲೋಸ್ C. 18th ಐಡೆಂಟಿಫೈ ದ ಟೆನ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ಕೇಳಿದರೆ. ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ ಇನ್ ದ ಗ್ರೌಂಡ್. ಹ್ಯಾಡ್ ಬೀನ್ ಬಂದಿದೆ ಅಂದರೆ ಅದು ಯಾವ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹ್ಯಾಡ್ ಬೀನ್ ಇದೆ ಅಂತಂದ್ರೆ ಅದು ಪಾಸ್ಟ್ ಪರ್ಫೆಕ್ಟು ಪ್ಲಸ್ V1 ಪ್ಲಸ್ ING ಇದೆ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಬೈ ಯೂಸಿಂಗ್ ಅ ಕರೆಕ್ಟ್ ಟೆನ್ಸ್ ಫಾರ್ಮ್. ರೀಟಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್. ಅಂದರೆ ಲಾಸ್ಟ್ ಇಯರ್ ಅಂತ ಇದೆ ಅಂದರೆ ಇದೇನು ಇಂಡಿಕೇಟ್ ಮಾಡುತ್ತೆ? ಪಾಸ್ಟ್ ಆ್ಯಕ್ಷನ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ಸೊ ಹ್ಯಾವ್ ಏನು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ, ಹ್ಯಾಸ್ ಕೂಡ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ, ಹ್ಯಾಡ್ ಅನ್ನೋದು ನಾವು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ 19ಗೆ ಕರೆಕ್ಟ್ ಆಪ್ಷನ್ ಬಂದು 2. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್. He never turns up for the meeting. Doesn't he? Did he? Didn't he? Does he? ಅಂದರೆ ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ಆಗಿದೆ. ಸೊ ಕ್ವಶನ್ ಟ್ಯಾಗ್ ಏನು ಬರುತ್ತೆ? ಪಾಸಿಟಿವ್ ಬರುತ್ತೆ. ಸೊ ಹೀ ಇರೋ ಕಾರಣಕ್ಕೆ ನಾವಿಲ್ಲಿ ಡಸ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4 ಡಸ್ ಹಿ. ಚೂಸ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಅಂಡರ್ಲೈನ್ಡ್ ವರ್ಡ್ ಇನ್ ಅ ಗಿವನ್ ಸೆಂಟೆನ್ಸ್. ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಟ್ಯಾಂಜಬಲ್ ಪನಿಷ್ಮೆಂಟ್. ಅಂದರೆ ಅಂಡರ್ಲೈನ್ ಮಾಡಿರೋ ವರ್ಡ್ದು ಸಿನೋನಿಮ್ ಕೇಳಿದ್ದಾರೆ. ಟ್ಯಾಂಜಬಲ್ಗೆ ಸಿನೋನಿಮ್ ವರ್ಡ್ ಯಾವುದು? ಆಪ್ಷನ್ 3 ಕಾರ್ಪೋರೆಲ್ ಅಂತ ಬರುತ್ತೆ. ಸೊ 56ಗೆ ಕರೆಕ್ಟ್ ಆಪ್ಷನ್ 3.
Match the following with the idioms and the phrases. Above board, by fits and starts, account, fly in the face of. Supplement income, fair and honest, irregular, to defy. ಸೊ 57ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಅಬೋವ್ ಬೋರ್ಡ್ ಅಂತಂದರೆ ಫೇರ್ ಆ್ಯಂಡ್ ಹಾನೆಸ್ಟ್, ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂತಂದರೆ ಇರ್ರೆಗ್ಯುಲರ್ಲಿ, ಅಕೌಂಟ್ ಅಂತಂದರೆ ಸಬ್ಲಿಮೆಂಟ್ ಇನ್ಕಮ್, ಫ್ಲೈ ಇನ್ ದ ಫೇಸ್ ಆಫ್ ಅಂದರೆ ಟು ಡೆಫ್. ಸೊ 57ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ರಿಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಂದರೆ PQRS ಕೇಳಿದ್ದಾರೆ. 58. ಆನ್ ದ ಅರ್ತ್ ಅಬೌಟ್ 20 million century ago, scientists think that life began. ಸೊ 58ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. RPQS. R follows a P, P follows a Q, Q follows a S. Choose the correct adjectives to fill in the blanks. The dash conduct of a minister helped in the de-escalation of a very tense situation at the border. So, the diplomatic conduct of a minister. Diplomatic ಅನ್ನೋದೇನಾಗಿದೆ, it is a correct adjective. So, 59ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. Fill in the blank with the correct idiom and a proverb. I know I can do a better job if only my tools are better. This is a case of a. ಯಾವ ಆಪ್ಷನ್ ಬರುತ್ತೆ 60ಗೆ? ಆಪ್ಷನ್ 3 is the correct. ಅಂದರೆ ಎ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್. ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಲೀಸ್ಟ್ ಅಂದರೆ ಲೀಸ್ಟ್ 1ನಲ್ಲಿ ಒಂದು ಕೊಟ್ಟಿದ್ದಾರೆ, ಲೀಸ್ಟ್ 2 ಅಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ. ಹೌ ಡು ಯು ಡೂ? ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್? ಯು ಲುಕ್ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಕ್ಲಾತ್ಸ್. ಮೀಟ್ ಮೈ ಫ್ರೆಂಡ್ ರತ್ನ. ಸೊ ಕಾಂಪ್ಲಿಮೆಂಟಿಂಗ್, ಗ್ರೀಟಿಂಗ್, ಇಂಟ್ರಡ್ಯೂಸಿಂಗ್, ರಿಕ್ವೆಸ್ಟಿಂಗ್. ರಿಕ್ವೆಸ್ಟಿಂಗ್ ಅಂದ್ರೆ ಏನು? ಕುಡ್ ಯು ಪ್ಲೀಸ್. ಸಿಗೆ 4 ಎಲ್ಲಿದೆ? ಸಿಗೆ 4 ಇರೋದೆ ಒಂದು ಆಪ್ಷನ್. ಸೊ 61ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಸಾರಿ ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್ ಅಂದರೆ ಬಿಗೆ ರಿಕ್ವೆಸ್ಟ್ ಮಾಡೋದಿದೆ. ಬಿಗೆ 4 ಎಲ್ಲಿದೆ? ಬಿಗೆ 4 ಆಪ್ಷನ್ ಎ ಮತ್ತು 2 ಅಲ್ಲಿದೆ. ನೆಕ್ಸ್ಟ್ ಹೌ ಡು ಯು ಡೂ ಅಂದರೆ ಇಂಟ್ರಡ್ಯೂಸಿಂಗ್, ಸಾರಿ ಗ್ರೀಟಿಂಗ್. ಅದು ಹೌ ಡು ಯು ಡೂ ಅಂದರೆ ಗ್ರೀಟಿಂಗ್. ಎಗೆ 2 ಎಲ್ಲಿದೆ? ಆಪ್ಷನ್ 2. ಹೌ ಡು ಯು ಡೂ ಅನ್ನೋದು ಗ್ರೀಟಿಂಗ್ ಆಗುತ್ತೆ. ಕುಡ್ ಯು ಪ್ಲೀಸ್ ಅನ್ನೋದು ರಿಕ್ವೆಸ್ಟಿಂಗ್. ಯು ಲುಕ್ ಬ್ಯೂಟಿಫುಲ್ ಅನ್ನೋದು ಕಾಂಪ್ಲಿಮೆಂಟಿಂಗ್. ಮೀಟ್ ಮೈ ಫ್ರೆಂಡ್ ರತ್ನ ಅನ್ನೋದು ಏನಾಗುತ್ತೆ? ಇಂಟ್ರಡ್ಯೂಸಿಂಗ್ ಆಗುತ್ತೆ. ಸೊ 61ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 2. ಚೂಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ ಐ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3. ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ ಐ ಜಂಪ್ಡ್ ಓವರ್ ದ ಫ್ಯಾನ್ಸ್. ಅಂದರೆ ನನ್ನ ಕಡೆಗೆ ಎತ್ತು ಬಂದಾಗ ನಾನು ಫೆನ್ಸ್ ಅಂತಂದರೆ ಬೇಲಿ ಕಡೆಗೆ ಹಾರಿದೆ, ಜಂಪ್ ಮಾಡಿದೆ ಅಂತ ಬರುತ್ತೆ. ಬಟ್ ಇದಕ್ಕೆ ಆಪ್ಷನ್ 4 ಕೂಡ ರೈಟ್ ಆಗುತ್ತೆ. ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ ಐ ಜಂಪ್ಡ್ ಬಿಸೈಡ್ ದ ಫೆನ್ಸ್ ಅಂದರೆ ಬೇಲಿ ಪಕ್ಕಕ್ಕೆ ಅಂತ ಬರುತ್ತೆ. ಸೊ ಲೆಟ್ ವೇಟ್ ಫಾರ್ ದ ಫೈನಲ್ ಕೀ ಆನ್ಸರ್ಸ್. ಸೊ 62ಗೆ ಆಪ್ಷನ್ 3. ಚೂಸ್ ದ ಕರೆಕ್ಟ್ ಆನ್ಸರ್. ದಟ್ ಹ್ಯಾಸ್ ಟು ಬಿ ದ ಡ್ಯಾಶ್ ಫಿಲಿಮ್ ಐ ಹ್ಯಾವ್ ಸೀನ್. ಅಂದರೆ ಇಲ್ಲಿ ದನ ಯೂಸ್ ಮಾಡಿದರೆ, ಯೂಸ್ ಮಾಡಿದರೆ ಸೂಪರ್ಲೇಟಿವ್ ಅಂದರೆ ಅಲ್ಲಿ ಏನು ಬರಬೇಕು? ಮೋಸ್ಟ್ ಬರಬೇಕು. ಸೊ 63ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4, ಮೋಸ್ಟ್ ಇಂಟ್ರೆಸ್ಟಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಪ್ರಿಪೋಸಿಷನ್ ಕೇಳಿದರೆ ಅಲಾಂಗ್, ಇನ್ ಟು, ಇನ್, ಆಫ್. ಅಂದರೆ ಪೊಸೆಷನ್, ಟೈಮ್, ಡೈರೆಕ್ಷನ್, ಮೂಮೆಂಟ್. ಸೊ 64ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಅಲಾಂಗಿಗೆ ನಾವು ಪೊಸೆಷನ್, ಇಂಟುಗೆ ಮೂಮೆಂಟ್, ಇನ್ನಿಗೆ ಟೈಮ್, ಆಫಿಗೆ ಡೈರೆಕ್ಷನ್. ಚೂಸ್ ದ ಕರೆಕ್ಟ್ ಆನ್ಸರ್. ಹಿ ಕಟ್ ಮೈ ಏರ್ ಡ್ಯಾಶ್ ಟುಡೇ ದೆನ್ ಲಾಸ್ಟ್ ಟೈಮ್. ಕ್ವಿಕ್, ಮೋರ್ ಕ್ವಿಕ್ಲಿ, ಮೋರ್ ಕ್ವಿಕ್ಲಿ, ಕ್ವಿಕ್ಕರ್. ಸೊ ಯಾವ್ದು ಬರುತ್ತೆ 65ಗೆ ಕರೆಕ್ಟ್ ಆಪ್ಷನ್ನು? ಮೋರ್ ಕ್ವಿಕ್ಲಿ.
ಅಡ್ವರ್ಬ್ನ ನಾವಿಲ್ಲಿ ಬಳಕೆ ಮಾಡ್ತೀವಿ. ದ್ಯಾನ್ ಇದೆ, ಸೊ ಆ ರೀಸನಿಗೆ ಇಲ್ಲಿ ನಾವು ಮೋರ್ನ ಬಳಸಿದ್ವಿ. ಪಂಕ್ಚುವೇಷನ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ದ ಅಪ್ರಾಪ್ರಿಯೇಟ್ ಪಂಕ್ಚುವೇಷನ್ ಮಾರ್ಕ್. ಅಂದರೆ ಕರೆಕ್ಟಾಗಿ ಪಂಕ್ಚುವೇಷನ್ನ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಬಕಾನ್ ಸೇ ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಅ ರೆಡಿ ಮ್ಯಾನ್. ಅಂದರೆ ಯಾರಾದರೂ ಹೇಳಿರೋ ವರ್ಡ್ಸಿಗೆ ನಾವು ಯಾರು ಹೇಳಿದ್ದಾರೆ ಅಂತಂದು ಫಸ್ಟು ಏನು ಮಾಡ್ತೀವಿ, ಕಾಮ ಹಾಕಿ ಆಮೇಲೆ ಡಬಲ್ ಯುನಿಟೆಡ್ ಕಾಮೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಆಪ್ಷನ್ 4 ಈಸ್ ದ ಕರೆಕ್ಟ್. ಆಪ್ಷನ್ 4ಅಲ್ಲಿ ಏನು ಯೂಸ್ ಮಾಡಿದ್ದಾರೆ, ಯಾರು ಹೇಳಿದ್ದಾರೆ ಅನ್ನೋದನ್ನ ಹೇಳಿ ಕಾಮ ಹಾಕಿ ನೆಕ್ಸ್ಟು ಹೇಳಿರೋ ಮಾತುಗಳನ್ನು ಡಬಲ್ ಯುನಿಟೆಡ್ ಕಾಮೆಯಿಂದ ಯೂಸ್ ಮಾಡಿದ್ದೀವಿ. ಸೊ 66ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4. ಐಡೆಂಟಿಫೈ ದ ಫಿಗರ್ ಆಫ್ ದ ಸ್ಪೀಚ್. ಡೆತ್ ಬಿ ನಾಟ್ ಪ್ರೌಡ್. ಸೊ 67ಗೆ ಕರೆಕ್ಟ್ ಆಪ್ಷನ್ ಅದು ಪರ್ಸ್ನಾಲಿಫಿಕೇಶನ್. ಇಲ್ಲಿ ಯಾಕೆ ಅಂತಂದರೆ ಪರ್ಸ್ನಾಲಿಫಿಕೇಶನ್ ಅಂತಂದರೆ ನಾವು ನಾನ್ ಲಿವಿಂಗ್ ಥಿಂಗ್ಗೆ ಲಿವಿಂಗ್ ಥಿಂಗ್ನ ಕಂಪೇರ್ ಮಾಡ್ತೀವಿ. ಸೊ ಡೆತ್ನ ನಾವು ಹಿಯರಿಂಗ್ ಆ್ಯಂಡ್ ಫೀಲಿಂಗ್ ಕೆಪೇಬಲ್ ಆಫ್ ಎಮೋಷನ್ನಿಗೆ ಕಂಪೇರ್ ಮಾಡಿದ್ವಿ. ಸೊ 67ಗೆ ಕರೆಕ್ಟ್ ಆಪ್ಷನ್ 2. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ಲೆಟರ್ ಅನ್ ಈಸ್ ನಾಟ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಯಾವುದಕ್ಕೆ ಕರೆಕ್ಟ್ ಆಗಿಲ್ಲ ಅಲ್ಲ ಅಂತ ಕೇಳಿದ್ದಾರೆ. ಅನ್ಲಾಕ್ ಹೌದು, ಅಂಡರ್ ಹೌದು, ಹೌದಾ ಅಂಡರು, ಅನ್ಎಥಿಕಲ್ ಅಂಡು, ಲಾಕ್ ಅನ್ಲಾಕ್ ಹೌದು, ಎಥಿಕಲ್ ಅನ್ಎಥಿಕಲ್, ಡೂ ಅಂಡು. ಬಟ್ ಅಂಡರ್ ಅನ್ನೋದು ಪ್ರಿಫಿಕ್ಸ್ನ ಆ್ಯಡ್ ಮಾಡಿಲ್ಲ. ಸೊ 68ಗೆ ಕರೆಕ್ಟ್ ಆಪ್ಷನ್ ಬಂದು 2. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ ಮೇಕ್ಸ್ ದ ಕರೆಕ್ಟ್ ಯೂಸ್ ಆಫ್ ಅ ಆರ್ಟಿಕಲ್. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಅ ಲೀಟರ್. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ದ ಲೀಟರ್ ಆ್ಯಂಡ್ ಲೀಟರ್. ಸೊ ಇಲ್ಲಿ ಲೀಟರ್ ಅನ್ಕೌಂಟೇಬಲ್ ಇದ್ದಾಗ ನಾವು ಆರ್ಟಿಕಲ್ ಏನ ಬಳಕೆ ಮಾಡ್ತೀವಿ. ಸೊ 69ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 1. ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಅ ಲೀಟರ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅ ಸೂಟೇಬಲ್ ಆರ್ಟಿಕಲ್ಸ್. ಅ ಡ್ಯಾಶ್ ಥಿಂಗ್ ಆಫ್ ಅ ಬ್ಯೂಟಿ ಇಸ್ ಡ್ಯಾಶ್ ಜಾಯ್ ಫಾರ್ ಎವರ್. ಸೊ ಯಾವ ಆಪ್ಷನ್ ಬರುತ್ತಾ, ಅ ಥಿಂಗ್ ಆಫ್ ಬ್ಯೂಟಿ ಈಸ್ ದ ಜಾಯ್ ಅಂದರೆ ಯಾವ್ದು ಬರುತ್ತೆ, ಆಪ್ಷನ್ 3 ಬರುತ್ತೆ. ಯಾಕೆ, ಅ ಥಿಂಗ್ ಅನ್ನೋದು ರೆಫರ್ ಸಿಂಗಲ್ ಥಿಂಗ್ ಆಗಿದೆ. ಸೊ ಏನ ಯೂಸ್ ಮಾಡ್ತೀವಿ, ದ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಇಂಡಿಕೇಟಿಂಗ್ ದ ಜಾಯ್ ದ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀವಿ. ಸೊ ಆ ರೀಸನ್ಗೆ ನಾವು ದನ ಯೂಸ್ ಮಾಡಿದ್ದೀವಿ. 17ಗೆ ಆಪ್ಷನ್ 4 ಬರ್ಬೋದು, 3 ಹೇಳ್ತಿದ್ದೀನಿ. ನೋಡೋಣ ಕೆ ಇದ್ದವ್ರು ಯಾವ ಥರ ಕೀ ಆನ್ಸರ್ ಬಿಡ್ತಾರೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಗ್ಲೀಷ್ ಪಾರ್ಟ್ 35 ಕ್ವಶನ್ದು ಕೀ ಆನ್ಸರ್ ಆಗಿದೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನೋಡೋಣ, ಇವೇ ಕೀ ಆನ್ಸರ್ ಫೈನಲ್ ಅಂತ ಹೇಳಲ್ಲ. 100ಗೆ ಒಂದು 80 to 90% ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. ಇನ್ 10% ವೇಟ್ ಫಾರ್ ದ ಅಫಿಷಿಯಲ್ ಕೀ ಆನ್ಸರ್ಸ್. ಥ್ಯಾಂಕ್ ಯು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.